ಹಾಕಬಾರ್ದು. ಬಟ್ ಒಂದು ವಿಮಾನ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೇವೆ. ಸೊ ಇದೊಂದು ಡೈಲಿ ಮಾರ್ನಿಂಗ್ ರುಟೀನ್ ನಾನು ಅಪ್ಲೋಡ್ ಮಾಡಿದ್ದೇನೆ. ಏನಂದರೆ ಫ್ರೆಂಡ್ಸ್, ಅಮ್ಮ ಎದ್ದು ಕೂಡಲೇ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ತಾರೆ. ಆಲ್ರೆಡಿ ನೈಟೇ ಕ್ಲೀನ್ ಮಾಡಿ ಮಲಗಿರ್ತಾರೆ. ಹಾಗಾಗಿ ಬೆಳಗ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒರೆಸ್ಕೊಂಡ ನಂತರ ಮಾಮೂಲಿ ನಮ್ದು ಏನಿದೆ ಬಿಸಿನೀರು, ಹಾಲು ಕಾಯಿಸೋದಾಗಿರಲಿ, ಅವಳಿ ಬೀಜ ಆಗಿರಲಿ, ಮತ್ತು ಇನ್ಸುಲಿನ್ ಲೀಫ್ ಕಷಾಯ, ಇವೆಲ್ಲ ಮಾಮೂಲಿ ಮಾರ್ನಿಂಗ್ ರುಟೀನ್ ಆಗಿಬಿಟ್ಟಿದೆ. ಸೊ ಇವನ್ನೆಲ್ಲ ಮಾಡ್ಕೊಂಡ ನಂತರ ನಾವು ರೈಸ್ ಇಟ್ಬಿಡ್ತೀವಿ. ಬೆಳಗ್ಗೆ ರೈಸ್ 2 ಥರ ರೈಸ್ ಮಾಡಬೇಕು. ಏನಂದರೆ ನನ್ನ ತಾಯಿ ಅಮ್ಮ ಬಂದುಬಿಟ್ಟು ಅವರು ವೈಟ್ ರೈಸ್ ತಿಂತಾರೆ. ಅವ್ರಿಗೆ ಬಾಯ್ಲ್ಡ್ ರೈಸ್ ಇಷ್ಟ ಇಲ್ಲ. ಅದು ಸ್ವಲ್ಪ ಟೇಸ್ಟ್ ಕಡಿಮೆ, ಬಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ 2 ಥರ ರೈಸ್ ಮಾಡ್ತಾರೆ ಮನೆಯಲ್ಲಿ. ಒಂದು ಬಾಯ್ಲ್ಡ್ ರೈಸು, ಇನ್ನೊಂದು ವೈಟ್ ರೈಸು. ಸೊ ಎರಡು ಥರ ಕುಕ್ಕರಲ್ಲಿ ಇಟ್ಬಿಟ್ರೆ ಅದು ಕೂಡ ಆಗಿಬಿಡುತ್ತೆ ಬೆಳಗ್ಗೆ. ಅದೇ ರೀತಿ ಇನ್ನು ಸಾಂಬಾರಿಗೆ ನಾವು ಸಾಂಬಾರು ನೋಡ್ಕೋಬೇಕಲ್ವಾ. ಹಾಗಾಗಿ ಮನೆಯಲ್ಲಿ ಏನಾದರೂ ತರಕಾರಿ ತಂದಿದ್ರೆ ತರಕಾರಿ ಮಾಡ್ತಾರೆ, ಇಲ್ಲಾಂದರೆ ನಾನ್ ವೆಜ್ ಇದ್ದರೆ ನಾನ್ ವೆಜ್ ಮಾಡ್ತಾರೆ. ಬಟ್ ಇವತ್ತು 2 ಮಾಡ್ತಿದ್ದೀವಿ. ಯಾಕಂದರೆ ಚಿಕನ್ ರೆಸಿಪಿ ಮಾಡೋದ್ರಿಂದ ಚಿಕನ್ ಸ್ವಲ್ಪ ಹೀಟ್ ಅಲ್ವಾ, ಬೇಸಿಗೆಯಲ್ಲಿ ಜಾಸ್ತಿ ತಿನ್ನಬಾರ್ದು. ಸೊ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಫ್ರೈ ಕೂಡ ಮಾಡ್ತಿದ್ದಾರೆ. ಅದೇ ರೀತಿ ದೇಹ ತಂಪಾಗಲಿಕ್ಕೆ ರಾಗಿ ಡ್ರಿಂಕ್ಸ್ ಕೂಡ ಮಾಡ್ತಿದ್ದಾರೆ. ಸೊ ಇದು ತುಂಬ ಬಾಡಿಗೆ ತಂಪಾಗುತ್ತೆ. ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ. ಆಮೇಲೆ ಬೆಂಡೆಕಾಯಿ ಫ್ರೈ ಕೂಡ ಈಸಿ ರೆಸಿಪಿ, ಇನ್ಸ್ಟೆಂಟಾಗಿ ಮಾಡ್ಬೋದು. ಒಂದು ಸಲ ತಿಂದು ನೋಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ. ವೆರಿ ಈಸಿ ರೆಸಿಪಿ. ಸೊ ಇದೆಲ್ಲ ಮುಂದಿನ ಕ್ಲಿಪ್ಸಲ್ಲಿ ಸಿಗುತ್ತೆ, ಚೆಕ್ ಮಾಡಿ. ಫ್ರೆಂಡ್ಸ್, ಏನಂದರೆ ನಾವು ಹಾಕ್ತಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿಲ್ಲ ಅಂತ ಕೂಡ ತಿಳಿಸಿ, ಇಷ್ಟ ಆದರೆ ಕೂಡ ತಿಳಿಸಿ. ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾ ಹೇಳಿ, ಚೇಂಜಸ್ ಕೂಡ ಮಾಡ್ಕೊಳ್ತೀವಿ. ಸೊ ಕಮೆಂಟ್ ಮೂಲಕ ಏನಂತ ತಿಳಿಸಿದರೆ ನಮಗೂ ಗೊತ್ತಾಗುತ್ತೆ. ಮತ್ತು ಬೆಳಗ್ಗೆ ಎದ್ದ ಕೂಡಲೇ ಅಡುಗೆ ಮನೆ ಸ್ವಚ್ಛ ಆಗಿದ್ರೆ ಮನಸ್ಸಿಗೆ ಕೂಡ ನೆಮ್ಮದಿ. ಹಾಗಾಗಿ ಫಸ್ಟು ಇವೆಲ್ಲ ಮಾಡ್ಕೊಂಡ ನಂತರ ನಾನು ಮನೆ ಕ್ಲೀನಿಂಗ್ ಮಾಡ್ಕೊಳ್ತೇನೆ. ಯಾಕಂದರೆ ನಮ್ಮ ಅಣ್ಣ ಬಂದುಬಿಟ್ಟು ಡ್ಯೂಟಿಗೆ ಹೋಗ್ತಾನೆ. ಸೊ ಅವನಿಗೆ ಬೇಗ ಅಡುಗೆ ಆಗಬೇಕು. ಅದೆಲ್ಲ ಇಟ್ಬಿಟ್ಟು ಆಮೇಲೆ ಮನೆ ಕ್ಲೀನ್ ಮಾಡಿಕೊಂಡು, ಮನೆ ಕ್ಲೀನ್ ಮಾಡಿದ ನಂತರ ಉದಾಸಲು ಪೂಜೆ ಮಾಡ್ತೀವಿ. ಸೊ ಇದಾದ್ಮೇಲೆ ದೇವ್ರಿಗೆ ದೀಪ ಇಟ್ಟು ನಾಷ್ಟ ಮಾಡ್ತೀವಿ. ಸೊ ಇದು ರುಟೀನ್ ಆಗುತ್ತೆ. ಎಲ್ಲ ಕ್ಲಿಪ್ಸ್ ಕೂಡ ಆ್ಯಡ್ ಆಗಿರಲ್ಲ ವಿಡಿಯೋದಲ್ಲಿ, ಬಿಕಾಸ್ ಮನೆಯಲ್ಲಿ 2 ಪುಟ್ಟ ಮಕ್ಕಳಿದ್ದಾರೆ. ಸೊ ಹಾಗಾಗಿ ಎಲ್ಲ ಕ್ಲಿಪ್ ಮಿಸ್ ಆಗಿರುತ್ತೆ, ಆ್ಯಡ್ ಮಾಡೋಕ್ಕಾಗಿರಲ್ಲ. ಸೊ ನಿಮಗೇನಾದರೂ ಮಕ್ಕಳ ವೀಡಿಯೋಸ್ ಆಗಿರಲಿ, ಮಕ್ಕಳ ಕ್ಲಿಪ್ಸ್ ಆಗಿರಲಿ, ಇವೆಲ್ಲ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಅದನ್ನ ಹೆಚ್ಚೆಚ್ಚು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ತಾಯಿಯ ರುಟೀನ್, ಮಾರ್ನಿಂಗ್ ರುಟೀನು. ಅದೇ ರೀತಿ ಮಕ್ಕಳ ರುಟೀನ್ ಬೇಕಾದರೆ ಕೇಳಿ. 2 ಮಕ್ಕಳಿದ್ದಾರೆ, ಒಬ್ಬ ಆರ್ಯ ಅಂತ, ಇನ್ನೊಬ್ಬಳು ಆದ್ಯ ಅಂತ. ಓಕೆ, ಅದೇ ನೋಡಿ ಇಲ್ಲಿ ಆದ್ಯ ಅಂತ, ಇವಳು ಆದ್ಯ. ಸೊ ಅವಳು ನೋಡಿ ಬೆಳಗ್ಗೆನೇ ಹೊರಗೆ ಹೋಗುವ ಅಂತ ಚಪ್ಪಲಿ ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ದಾಳೆ. ಇಲ್ಲಿ ಅಮ್ಮ ಬಂದು ಉದಾಸಲು ಪೂಜೆ ಮಾಡ್ತಿದ್ದಾರೆ. ಅವ್ರಿಗೇನೆಂದರೆ ಬೆಳಗ್ಗೆ ಟೈಮ್ ಸಾಲೋದಿಲ್ಲ, ಎಲ್ಲ ಟ್ರೈ ಮಾಡೋಕ್ಕೆ ಸಾಲೋದಿಲ್ಲ. ಸೊ ಮಗ ನೋಡಿದರೆ ಅವನು ಸಣ್ಣವನಾಗಿದ್ದಾನೆ. ಒಂದು 3 ತಿಂಗಳು ತುಂಬಿ 4 ಬಿದ್ದಿದೆ ಇವಾಗ ನೋಡಿ. ಇವನೊಬ್ಬರು ಹಿಡ್ಕೊಳ್ಳೇಬೇಕು, ಇಲ್ಲಾಂದರೆ ಮನೆ ಕೆಲಸ ಏನೂ ಆಗೋದಿಲ್ಲ. ಹಾಗಾಗಿ ನಾನು ಮಗುನ ಆಡಿಸ್ತೇನೆ, ಹಾಗೆ ಆದ್ಯಂಗೆ ಊಟ ಮಾಡಿಸ್ತೇನೆ. ಅಮ್ಮ ಬಂದುಬಿಟ್ಟು ಅಡುಗೆ ಮಾಡಿ ಮನೆ ಕ್ಲೀನಿಂಗ್ ಮಾಡಿ ಇದು ಪೂಜೆ ಮಾಡ್ತಾರೆ, ಉದಾಸಲು ಪೂಜೆ, ಹಾಗೆ ದೀಪ ಇಡ್ತಾರೆ. ಸೊ ಇಷ್ಟು ನಮ್ಮ ಮನೆಯ ರುಟೀನ್ ಆಗಿರುತ್ತೆ. ಕೆಲವೊಂದು ದಿನ ಚೇಂಜಸ್ ಇರುತ್ತೆ, ಎಲ್ಲ ದಿನ ಇದೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ನಿಮಗೆ ಡೈಲಿ ರುಟೀನ್ಗಳು ಇಷ್ಟ ಆದರೆ ಹೇಳಿ, ಅದನ್ನ ಕೂಡ ನಾವು ಟ್ರೈ ಮಾಡ್ತೀವಿ ಡೈಲಿ ಮಾಡೋಕ್ಕೆ. ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ನಮಗೆ ನಿಮ್ಮ ಸಪೋರ್ಟ್ ತುಂಬ ಅಗತ್ಯ ಇದೆ. ಹಾಗಾಗಿ
ಇಲ್ಲಿ ನಾನು ಬಿಸಿನೀರು ಇಟ್ಟಿದ್ದೇನೆ ಕುಡಿಲಿಕ್ಕೆ ಮಕ್ಕಳಿಗೆ, ಮತ್ತು ಇಲ್ಲಿ ಅವಳೆ ಬೀಜ ಇಟ್ಟಿದ್ದೇನೆ ಮಗಳಿಗೆ. ಇದು ಸೊಂಟಕ್ಕೆಲ್ಲ ತುಂಬ ಶಕ್ತಿ ಅಂತ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ. ಅದು ಈ ಥರ ಗಂಜಿ ಥರ ಆಗ್ತದೆ. ಮತ್ತು ಇಲ್ಲಿ ಬಾಯ್ಲ್ಡ್ ರೈಸ್ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ನಾನು ಇನ್ಸುಲಿನ್ ಎಲೆಯನ್ನು ನಾನು ಕಷಾಯ ಮಾಡ್ಕೊಂಡಿದ್ದೆ, ಅದನ್ನು ನಾನು ಕುಡಿತೀನಿ ಈಗ. ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಿಗ್ಗೆ ಇನ್ಸುಲಿನ್ ಎಲೆದು ಕಷಾಯ ಮಾಡಿದ್ದೀನಿ, ಅದನ್ನು ಕುಡಿತಾ ಇದ್ದೀನಿ. ಇದು ತುಂಬ ಒಳ್ಳೆಯದು ಹೆಲ್ತಿಗೋಸ್ಕರ, ಅದಕ್ಕೋಸ್ಕರ ನಾನು ಕುಡಿಯೋದು. ಮತ್ತು ಶುಗರ್ ಇದ್ದವ್ರಿಗಂತೂ ಇನ್ನೂ ಒಳ್ಳೆಯದು, ಅವರಿಗೆ ಟ್ಯಾಬ್ಲೆಟ್ ಅವಶ್ಯಕತೆ ಇರೋದಿಲ್ಲ ಇದು ಕಷಾಯ ಕುಡಿದ್ರೆ. ನನಗೇನು ಶುಗರ್ ಇಲ್ಲ, ನಾನು ಇದನ್ನು ಕುಡಿಯೋದು. ಈಗ ಸ್ವಲ್ಪ ಚಿಕನ್ ಇತ್ತು, ಹಾಗೆ ಸ್ವಲ್ಪ ಚಿಕನ್ ಗ್ರೇವಿ ಮಾಡೋಣ ಅಂತ ಹೊರಟಿದ್ದೇನೆ. ಹಾಗೆ ತಿಂಡಿ ಆಗಬೇಕು, ಬನ್ನಿ ನೋಡೋಣ. ಇಲ್ಲಿ ನಾನು ಬಾಡಿ ತಂಪಾಗಲಿಕ್ಕೆ ಒಂದು ಕೂಲ್ ಆಗಿರೋ ಡ್ರಿಂಕ್ಸ್ ಎಲ್ಲ ರೆಡಿ ಮಾಡ್ತೀನಿ. ಏನು ಮಾಡ್ತೀನಿ, ಏನೆಲ್ಲ ಹಾಕ್ತೀನಿ ಅಂತ ಹೇಳಿ ನೋಡೋಣ ಬನ್ನಿ. ರಾಗಿನ ವಾಶ್ ಮಾಡಿ ತೊಗೊಂಡಿದ್ದೇನೆ, ರಾತ್ರಿ ಇಡೀ ನೆನೆಸಿಟ್ಟಿದ್ದೆ. ಇಲ್ಲಿ ನಾನು ರಾಗಿ ಹಾಕ್ಕೊಂಡೆ, ಒಂದು ಸ್ಪೂನ ಬೆಲ್ಲವನ್ನು ಹಾಕ್ಕೊಳ್ತೀನಿ. ಟೇಸ್ಟ್ ಚೆನ್ನಾಗಿರ್ತದೆ, ತಂಪು ಕೂಡ ಆಗ್ತದೆ ನಮಗೆ. ಇದು ಪೌಡ್ರ್ ಬೆಲ್ಲ, ಸ್ವಲ್ಪ ಗಟ್ಟಿಯಾಗಿದೆ, ಅದು ಬಿಟ್ಟರೆ ಒಳ್ಳೆ ಇದೆ, ಆರ್ಗ್ಯಾನಿಕ್ ಬೆಲ್ಲ ಇದು. ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ ನಾನು. ಮತ್ತು ನಾನು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಒಂದು 3 ಏಲಕ್ಕಿ ಕೂಡ ತೊಗೊಂಡಿದ್ದೀನಿ, ಇದನ್ನು ನಾನೀಗ ಮಿಕ್ಸಿ ಮಾಡಿ ಹಾಕ್ತೀನಿ. ಇಲ್ಲಿ ನಾನು ಮಿಕ್ಸಿ ಮಾಡಿ ತೊಗೊಂಡೆ, ಇದನ್ನು ನಾವು ಸೋಸ್ಕೋಬೇಕೀಗ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಸೋಸ್ಕೊಂಡ್ಬಿಡ್ತೀನಿ. ಇಲ್ಲಿ ನಾನು ಸೋಸ್ಕೊಂಡೆ ಕೂಡ, ಹೀಗೆ ಸೋಸ್ಕೊಂಡ್ರೆ ಸಾಕು. ಈಗ ರಾಗಿ ಹಾಲು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಾಮಕಸ್ತೂರಿ ಬೀಜವನ್ನು ರಾತ್ರಿ ಇಡೀ ನೆನೆಸಿಟ್ಟಿದ್ದೆ, 1 ಸ್ಪೂನ್ ಇಟ್ಟರೆ ಸಾಕು. ನೋಡಿ, ಇದು ಇಷ್ಟು ತಂಪಾಗಲಿಕ್ಕೆ ಎಷ್ಟು ತಂಪಿನ ಗುಣಗಳಿದ್ದಾವೆ ಇದರಲ್ಲಿ. ಮತ್ತು ಇದು ಡ್ರಿಂಕ್ಸ್ ಕುಡಿಯೋದ್ರಿಂದ ನಮಗೆ ಶುಗರ್ ಕಂಟ್ರೋಲ್ ಆಗುತ್ತೆ, ಮತ್ತು ಎನರ್ಜಿ ಬರ್ತದೆ, ಬಾಡಿಗೆ ತಂಪಾಗ್ತದೆ. ಹಾಗೆ ತುಂಬ ಒಂದು ಹೆಲ್ತ್ಫುಲ್ ಡ್ರಿಂಕ್ಸ್ ಇದು. ನಾನು ಬೆಳಗ್ಗೆ ಏನಾದರೂ ಒಂಥರ ಜ್ಯೂಸನ್ನು ಮಾಡಿ ಕುಡಿತೀನಿ. ಯಾವುದಾದ್ರೂ ಸರಿ, ಒಂದು ತರಕಾರಿದಾದ್ರೂ ಸರಿ, ಈ ಥರ ಯಾವುದಾದ್ರೂ ಕಾಳಿದಾದ್ರೂ ಸರಿ, ಯಾವುದಾದ್ರೂ ಸಪ್ಪಿದಾದ್ರೂ ಸರಿ, ಏನಾದರೂ ಒಂದು ಮಾಡ್ತೀನಿ. ಏನೇನು ಮಾಡ್ತಾ ಹೋಗ್ತೀನಿ ನಾನು, ಒಂದೊಂದು ತಿಳಿಸ್ತಾ ಹೋಗ್ತೀನಿ ನಿಮಗೆ. ಈಗ ಇದನ್ನು ನಾನು ಕುಡಿತೇನೆ, ಹೇಗುಂಟಂತ ನೋಡುವ. ಕುಡಿ. ಇದಕ್ಕೆ ಬೇಕಿದ್ರೆ ಕುಡಿಯುವಾಗ ಐಸ್ ಕ್ಯೂಬನ್ನು ಹಾಕೋಬಹುದು, ನಮಗೆ ಕೂಲ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಮತ್ತು ಬಾಡಿ ಇದು ಐಸ್ ಅಷ್ಟು ಒಳ್ಳೇದಲ್ಲ ಅಂತ ಹೇಳಿ ನಾನು ಐಸ್ ಕ್ಯೂಬನ್ನು ಹಾಕೊಳ್ತಾ ಇಲ್ಲ. ಇದಕ್ಕೆ ಐಸ್ ಕ್ಯೂಬನ್ನು ಹಾಕೋಬಹುದು, ಆದರೆ ನಾನು ಹಾಕೊಳ್ತಾ ಇಲ್ಲ. ಐಸ್ ಕ್ಯೂಬು ಅಷ್ಟೊಂದು ಒಳ್ಳೇದಲ್ಲ, ಐಸ್ ಕೂಡ. ಅದಕ್ಕೋಸ್ಕರ ಹೀಗೇನೆ ಕುಡಿದ್ರೆ ಚೆನ್ನಾಗಿರ್ತದೆ, ಮತ್ತು ನಮಗೆ ಎಲ್ಲದಕ್ಕೂ ಬಾಡಿ ಬೆನಿಫಿಟ್ಸ್ ಎಲ್ಲ ಸಿಗ್ತದೆ. ಅದಕ್ಕೋಸ್ಕರ ನಾನು ಐಸ್ ಕ್ಯೂಬ್ ಹಾಕೊಳ್ತಾ ಇಲ್ಲ. ಟೇಸ್ಟ್ ಕೂಡ ಚೆನ್ನಾಗಿದೆ, ಮತ್ತು ಒಂದು ಹೆಲ್ಪ್ಫುಲ್ಲಿ ಡ್ರಿಂಕ್ಸ್. ನಮಗೆ ಬೆಳಿಗ್ಗೆ ಏನು ತಿಂಡಿ ಬೇಕು ಅಂತಲೂ ಇರೋದಿಲ್ಲ, ಆರಾಮದಲ್ಲಿ ಇದನ್ನು ಕುಡಿದು ಹಾಗೇನೆ ಇರ್ಬೋದು ಮಧ್ಯಾಹ್ನವರೆಗೂ. ಬೆಳಿಗ್ಗೆ ಒಂದು ನಮಗೆ ಅರ್ಜೆಂಟಿಗೆ ಈಸಿಯಾಗಿ ಬಾಡಿ ತಂಪಾಗಲಿಕ್ಕೆ, ಮತ್ತು ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ, ಎನರ್ಜಿ ಬರಲಿಕ್ಕೆ ನಮಗೊಂದು ಡ್ರಿಂಕ್ಸ್ ತುಂಬ ಹೆಲ್ಪ್ಫುಲ್ ಆಗಿದೆ ಇದು ಡ್ರಿಂಕ್ಸ್. ಇದನ್ನು ಕುಡಿಯೋದ್ರಿಂದ ನಮಗೆ ತುಂಬ ಒಂದು ಎನರ್ಜಿ ಬಂದುಬಿಡ್ತದೆ. ಅದಕ್ಕೆ ನಾನು ಕುಡಿತಾ ಇದ್ದೀನಿ. ಏನು ಬ್ರೇಕ್ಫಾಸ್ಟಿಗೆ? ಚರ್ಮುರಿ ಮಾಡ್ಕೊಂಡಿದ್ದೀನಿ. ಚರ್ಮುರಿ ಅಂದರೆ ನನ್ನ ಫೇವ್ರೇಟ್, ನನಗೆ ತುಂಬ ಇಷ್ಟ ಇದು
ಚರ್ಮುರಿ ಮತ್ತು ಬಜ್ಜಿ ತಿನ್ನಲಿಕ್ಕೆ ತುಂಬ ಇಷ್ಟ. ಬಜ್ಜಿ ಮಾಡ್ಕೊಳ್ಳೋಕೆ ಟೈಮ್ ಸಾಕಾಗಲಿಲ್ಲ, ಅದಕ್ಕೆ ಚರ್ಮುರಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಅಡುಗೆ ಕೆಲಸ ಎಲ್ಲ ಆಯಿತಾ? ಅನ್ನ ಆಯಿತು, ಚಿಕನ್ ಪದಾರ್ಥ ಆಯಿತು, 2 ಥರದ ರೈಸ್ ಆಯಿತು, ಬಿಸಿನೀರಾಯಿತು, ಗಂಜಿ ಆಯಿತು, ಎಲ್ಲ ಮಾಡಿ ಈಗ ತಿಂಡಿ ತಿಂತಾಯಿದ್ದೀನಿ. ನೋಡಿ, ಇದು ಚಿಕನ್ ಕರಿ, ಬಾಯ್ಲ್ಡ್ ರೈಸ್, ದೇಹಕ್ಕೆ ತುಂಬ ತಂಪು. ವೈಟ್ ರೈಸ್. ಸ್ವಲ್ಪ ತರಕಾರಿ ತಂದಿದ್ದ ತೆಗ್ದಿರೋಣ ಅಂತ ಹೇಳಿ ಬಂದೆ. ಸ್ವಲ್ಪ ಶುಂಠಿ ತಂದಿದ್ದಾನೆ. ಶುಂಠಿ ಬೇಕಾಗ್ತದೆ ನಮಗೆ ಪ್ರತಿಯೊಂದು ಅಡುಗೆಗೂ, ಅದಕ್ಕೆ ಸ್ವಲ್ಪ ಶುಂಠಿ ಜಾಸ್ತಿ ತಗೊಳ್ತೀನಿ ನಾನು ಯಾವಾಗಲೂ. ಮತ್ತು ಸ್ವಲ್ಪ ಬಟಾಟೆ ತಂದ, ಆಲೂಗಡ್ಡೆನ. ಏನದು? ವಿಮಾನ. ಒಂದು ವಿಮಾನ. ಏನು ಬರೀ ಆಲೂಗಡ್ಡೆನೇ ಉಂಟಂತ ಅನ್ಕೋಬೇಡಿ. ಆಲೂಗಡ್ಡೆ ತುಂಬ ನಮಗೆ ಅರ್ಜೆಂಟಿಗೆ ಒಂದು ತರಕಾರಿ ರೆಡಿ ಇದ್ದಾಗಿರ್ತದೆ. ದೋಸೆಗೆ ಪಲ್ಯ ಮಾಡಲಿಕ್ಕೆ ಮತ್ತು ಪದಾರ್ಥಕ್ಕೆ ಬೇಗ ಒಂದು ಮೊಟ್ಟೆ ಮತ್ತು ಆಲೂಗಡ್ಡೆ ಹಾಕಿ ಮಾಡಲಿಕ್ಕೆ ಆಗ್ತದೆ. ಮತ್ತು ಎಲ್ಲದಕ್ಕೂ ಆಲೂಗಡ್ಡೆ ತುಂಬ ಒಂದು ಖುಷಿ. ನಾನು ಸಜ್ಜಿಗೆ ಉಪ್ಪಿಟ್ಟಿಗೆಲ್ಲ ಹಾಕ್ತೀನಿ ಆಲೂಗಡ್ಡೆನ, ಮತ್ತು ಪಲಾವ್ಗೆ ಹಾಕ್ತೀನಿ. ಹಾಗೆ ನನಗೆ ಜಾಸ್ತಿ ಯೂಸ್ ಆಗ್ತದೆ, ಅದಕ್ಕೋಸ್ಕರ ನಾನು ಜಾಸ್ತಿ ತರಿಸ್ಕೊಂಡೆ. ನೋಡಿ, ಇಲ್ಲೊಂದು ಕಿರಿಕಿರಿ ಪಾರ್ಟಿ. ಸ್ವಲ್ಪ ನಾನು ತೆಗೆದೆ, ಬ್ಯಾಗ್ ತುಂಬಿಸಿ ಕೆಳಗೆ ಬೀಳ್ತಿತ್ತು. ಎಷ್ಟು ಕಿವಿ ಹಣ್ಣು ತಂದ. ಬುಕ್ ಇಲ್ಲ ಬಂಗಾರ, ಆಮೇಲೆ ಕೊಡ್ತೀನಿ. ಬೆಂಡೆಕಾಯಿ ತಂದ. ಇಷ್ಟು ಸಾಕಾಗುತ್ತೆ ನನಗೆ ಸದ್ಯಕ್ಕೆ. ಮತ್ತೆ ಇದು ಖಾಲಿ ಆದಮೇಲೆ ಮತ್ತೆ ತರಿಸ್ಕೊಳ್ತೀನಿ. ಈ ಮೂಲಂಗಿ ಸಾರೆಲ್ಲ ತುಂಬ ಚೆನ್ನಾಗಿರ್ತದೆ. ಮೂಲಂಗಿ ಬೇಳೆ ಹಾಕಿ ನಾವು ಒಂದು ತಿಳಿ ಸಾರು ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಅದಕ್ಕೋಸ್ಕರ ನಾನು ಮೂಲಂಗಿ ತರಿಸ್ಕೊಂಡೆ. ಬೀಟ್ರೂಟು ಪಲ್ಯ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ 2 ಬೀಟ್ರೂಟ್ ತಗೊಂಡೆ. ಯಾರು ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೋಸ್ಕರ 2 ತಗೊಂಡೆ. ಇದಾಗಿತ್ತು ಇವತ್ತಿನ ತರಕಾರಿ ಶಾಪಿಂಗ್. ಅದ್ರ ಹೆಸರೇನಂತೆ? ಹೀರೆಕಾಯಿ. ಆಯ್ತು. ಈಗ ಹೀರೆಕಾಯಿಯನ್ನು ಈ ಕಾಯಿ. ಇನ್ನು ತರಕಾರಿನೆಲ್ಲ ಎತ್ತಿಟ್ವಿ. ತರಕಾರಿನೆಲ್ಲ ಎತ್ತಿಟ್ಟಾದ್ಮೇಲೆ ಬೆಂಡೆಕಾಯಿ ಸ್ವಲ್ಪ ಬಲಿಯುತ್ತೆ ಇನ್ನೊಂದು 2 ದಿನ ಬಿಟ್ಟರೆ. ಹಾಗಾಗಿ ನಾವು ಯಾವಾಗಲೂ ಚಿಕನ್ ಮಾಡಿದಾಗ ಬೆಂಡೆಕಾಯಿ ಮಸ್ಟ್ ಮಾಡ್ತೀವಿ. ಸೊ ಚಿಕನ್ ತಿಂದಾಗ ಬೆಂಡೆಕಾಯಿ ತಿನ್ನಬೇಕು, ಆವಾಗ ಬಾಡಿ ಬ್ಯಾಲೆನ್ಸ್ ಮಾಡುತ್ತೆ, ಅದು ಒಳಗೆ ಹೀಟ್ ಆಗೋಕ್ಕೆ ಬಿಡಲ್ಲ. ಅದೇ ರೀತಿ ಮೋಷನ್ ಕೂಡ ಈಸಿ ಆಗುತ್ತೆ. ಓಕೆ, ಸೊ ಇದು ಬಂದುಬಿಟ್ಟು ಬೆಂಡೆಕಾಯಿ ಫ್ರೈ, ಸಿಂಪಲಾಗಿ ಇನ್ಸ್ಟೆಂಟಾಗಿ ಮಾಡುವಂಥದ್ದು. ಈಗ ನೋಡಿ, ಒಂದು ಬನಾಲೆಗೆ ಎಣ್ಣೆ ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊಂಡಿದ್ದೇವೆ. ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಫಸ್ಟ್ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಅದೇ ರೀತಿ ಬೆಳ್ಳುಳ್ಳಿ ಆದಮೇಲೆ ಬೆಂಡೆಕಾಯಿ ಏನು ಹೆಚ್ಚಿಟ್ಕೊಂಡಿದ್ವಲ್ವ ಅದನ್ನ ಕೂಡ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಏನಂದರೆ ಮಂಗಳೂರಲ್ಲಿ ಹೀಟ್ ಜಾಸ್ತಿ, ಹಾಗಾಗಿ ಬಾಯ್ಲ್ಡ್ ರೈಸ್ ತಿಂದರೆ ತುಂಬ ಒಳ್ಳೆಯದು. ಅದರಲ್ಲಿ ಇನ್ನೂ ಕೂಡ ನ್ಯೂಟ್ರಿಷನ್ಸ್ ಹಾಗೇ ಇದೆ ಅಂತೆ ಬಾಯ್ಲ್ಡ್ ರೈಸಲ್ಲಿ, ವೈಟ್ ರೈಸ್ಗಿಂತ. ಇವಾಗಿನ ವೈಟ್ ರೈಸ್ ಎಲ್ಲ ಪಾಲಿಶ್ಡಾಗಿ ಬರೋದ್ರಿಂದ ಹೆಚ್ಚಾಗಿ ಯಾರೂ ಅಷ್ಟು ಇಷ್ಟಪಡೋದಿಲ್ಲ. ಆ್ಯಕ್ಚುಲಿ ನನ್ನ ಸಜೆಷನ್ ಏನಂದರೆ ಬಾಯ್ಲ್ಡ್ ರೈಸೇ ಊಟ ಮಾಡಿ.
ವೈಟ್ ರೈಸ್ ನ್ಯೂಟ್ರಿಷನ್ ಫುಲ್ ಕಳ್ಕೊಂಡ್ಬಿಟ್ಟಿದೆ. ಹೆಚ್ಚಾಗಿ ಇದನ್ನು ಜಾಸ್ತಿ ಏನು ಮಾಡಿಫೈ ಮಾಡೋಕ್ಕಾಗಿಲ್ಲ. ವೈಟ್ ರೈಸಲ್ಲಿ ತುಂಬ ಥರ ತಳಿಗಳನ್ನ ಮಾಡಿಬಿಟ್ಟಿದ್ದಾರೆ ಭತ್ತದಲ್ಲಿ. ಹಾಗಾಗಿ ಬಾಯ್ಲ್ಡ್ ರೈಸೇ ಊಟ ಮಾಡಿ. ಸೊ ಬಾಯ್ಲ್ಡ್ ರೈಸಿಗೆ ಏನಂದರೆ ತುಂಬ ಸಾಂಬಾರು ಅಗತ್ಯ ಇಲ್ಲ, ಪಲ್ಯ ಟೈಪ್ ಇದ್ದರೆ ಚೆಂದ ಊಟ ಹೋಗುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ಪಲ್ಯ ಮಾಡಿಕೊಂಡು ಊಟ ಮಾಡ್ತೀವಿ. ಮತ್ತು ಇನ್ನೊಂದೇನೆಂದರೆ ಬಾಯ್ಲ್ಡ್ ರೈಸು ಸ್ವಲ್ಪ ರುಚಿ ಕಡಿಮೆನೇ, ವೈಟ್ ರೈಸ್ ರುಚಿ ಜಾಸ್ತಿ. ಹಾಗಾಗಿ ನನ್ನ ಸಜೆಷನ್ ಅಷ್ಟೇ ನಿಮಗೆ. ಇದು ಅರ್ಜೆಂಟಿಗೆ ನಮಗೆ ಏನು ಪದಾರ್ಥ ಇಲ್ಲದೆ ಇರುವಾಗ ಒಂದು ಮೊಸರು ಹಾಕಿ ಸೈಡ್ ಡಿಶ್ ಆಗಿ ಕೂಡ ಇಟ್ಕೋಬೋದು. ಇಲ್ಲ ಬಾಯ್ಲ್ಡ್ ರೈಸ್ಗಿಂತ ಸೂಪರ್ ಬಾಯ್ಲ್ಡ್ ರೈಸಲ್ಲಿ ಸೈಡ್ಗೆ ನಮಗೆ ಸೈಡ್ ಡಿಶ್ ಆಗಿ ಕೂಡ ಊಟ ಮಾಡ್ಬೋದು. ವೈಟ್ ರೈಸ್ಗೆ ಸಾರು ಹಾಕ್ಕೊಂಡು ಕೂಡ ಸೈಡ್ ಡಿಶ್ ಆಗಿ ಇಟ್ಕೋಬೋದು. ಇದು ಫ್ರೈ ತುಂಬ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿರ್ತದೆ ಮತ್ತು ಕ್ವಿಕ್ಕಾಗಿ ಆಗುವಂಥದ್ದು. ಇದು ತುಂಬ ಟೇಸ್ಟಿ ಒಂದು ರೆಸಿಪಿ ಇದು, ಮತ್ತು ಹೆಲ್ದಿ ಕೂಡ. ಇದು ಸ್ವಲ್ಪ ಫ್ರೈ ಆಗಬೇಕೀಗ. ನಾನೀಗ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಉಪ್ಪನ್ನು ನೋಡಿ ಹಾಕ್ಕೋಬೇಕು, ಮತ್ತು ಜಾಸ್ತಿ ಅದು ತೆಗಿಲಿಕ್ಕೆ ಆಗಲ್ಲಲ್ಲ. ಈಗ ಇದು ಮೆತ್ತಗೆ ಕೂಡ ಆಯಿತು, ಮತ್ತು ಫ್ರೈ ಕೂಡ ಆಯಿತು. ತುಂಬ ಎಣ್ಣೆಯನ್ನು ಹಾಕಲಿಲ್ಲ, ಸ್ವಲ್ಪ ಎಣ್ಣೆ ಹಾಕಿದ್ದು, 1 ಸ್ಪೂನಷ್ಟು. ಇದು ಇದರಲ್ಲೇ ಚೆಂದ ಮಾಡಿ ಮೆತ್ತಗೆ ಆಯಿತು. ಮತ್ತು ಉಪ್ಪು ಹಾಕಿದ್ವಿ. ಮತ್ತು ನಾನು ಸ್ವಲ್ಪ ಮುಚ್ಚಿಟ್ಟಿದ್ದೆ, ಇದನ್ನು ಲೋ ಫ್ಲೇಮ್ ಮಾಡಿ ಮುಚ್ಚಿಡಬೇಕು. ಇದೆಲ್ಲ ಈಗ ಆಲ್ರೆಡಿ ರೆಡಿ ಆಯಿತು. ಇದಕ್ಕೆ ನಾನು ಈಗ ಸ್ವಲ್ಪ ಸ್ಪೈಸಸನ್ನು ಹಾಕ್ಕೊಳ್ತೀನಿ. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ. ಮತ್ತು ನಾನು 1/4 ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಳ್ತೀನಿ. ನಮಗೆ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೋಬೋದು. ಮತ್ತು ಕಡಿಮೆ ಖಾರ ಸಾಕು ಅಂತ ಹೇಳಿದರೆ ಇದು ನಮಗೆ ರುಚಿಗೆ ತಕ್ಕಷ್ಟು ಇದು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಕೋಬೇಕು. ಈಗ ನಾನು 1/2 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತೀನಿ. ಸ್ವಲ್ಪ ಆಲ್ರೆಡಿ ನಾವು ಚಿಲ್ಲಿ ಪೌಡ್ರ್ ಹಾಕಿದ್ವಿ. ಮತ್ತು 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತೀನಿ. ಟೇಸ್ಟ್ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಟೇಸ್ಟ್ ನೋಡುವ. ಚೆಂದ ಇದೆ. ಹೆಂಗಿದೆ ಟೇಸ್ಟ್? ಬೆಂಡೆಕಾಯಿ ಪಲ್ಯ ತಿಂದು ಹೇಳು. ಚೆಂದ ಇದೆ, ಸೂಪರ್ ಆಗಿದೆಯಾ? ಹಾಂ, ಸೂಪರ್ ಆಗಿದೆ. ಟ್ರೈ ಮಾಡ್ಬೋದಾ? ಹಾಂ. ಏನು ಜಾಸ್ತಿ ಎಣ್ಣೆ ಇಲ್ಲ, ಖಾರ ಇಲ್ಲ, ಮತ್ತು ಹೆಲ್ದಿ ಫುಡ್ ಕೂಡ. ತುಂಬ ಟೇಸ್ಟಿಯಾಗಿದೆ ಅಲ್ಲ? ಹಾಂ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಮ್ಮ ಮನೇಲಿ ಏನಂದರೆ ಚಿಕನ್ ಮಾಡಿದಾಗ ಬೆಂಡೆಕಾಯಿ ಮಸ್ಟ್ ಮಾಡ್ತೀವಿ, ಯಾಕಂದರೆ ಅದು ಬ್ಯಾಲೆನ್ಸ್ ಮಾಡುತ್ತೆ ಫುಡ್ಡು. ಅದೇ ರೀತಿ ಬಾಯ್ಲ್ಡ್ ರೈಸ್ ಕೂಡ ಇದು ಅಂದರೆ ತಂಪು ಮಾಡುತ್ತೆ ದೇಹಕ್ಕೆ. ಮಂಗಳೂರಲ್ಲಿ ಬಾಯ್ಲ್ಡ್ ರೈಸ್ ಮಸ್ಟ್. ಅದಿಲ್ಲದ್ರೆ ವೈಟ್ ರೈಸ್ ಏನಾದರೂ ಊಟ ಮಾಡಿದರೆ ಬಾಡಿ ತುಂಬ ಹೀಟ್ ಆಗುತ್ತದು. ಇದು ಇವತ್ತಿನ ರೆಸಿಪಿ ಆಗಿದೆ. ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅದೇ ರೀತಿ ಏನಾದರೂ ಸಜೆಸ್ಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.